ರಾಯಬಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ದಲಿತ ರೈತರ ಮೇಲೆ ದೌರ್ಜನ್ಯ ಹಾಗೂ ಕಿರುಕುಳ ಎಸೆಯಲಾಗಿದೆ. ರಾಮಪ್ಪ ಶಿವಪ್ಪ ಗಗರಿ ಎಂಬ ವ್ಯಕ್ತಿ ಹಂದಿಗುಂದ ಗ್ರಾಮದ ನಿವಾಸಿಯಾಗಿರುತ್ತಾನೆ. ಇದರ ಮೇಲೆ ಸುಮಾರು 7 ವರ್ಷಗಳಿಂದ ಮೇಲಿಂದ ಮೇಲೆ ದೌರ್ಜನ್ಯ ಮಾಡಲಾಗುತ್ತಿರುತ್ತದೆ. ಹೋಗುವ ಬರುವ ದಾರಿಯಲ್ಲಿ ದಿನನಿತ್ಯ ಮಲ್ಲಪ್ಪ ಪರಪ್ಪ ಬಿಸಗುಂದಿ ವ್ಯಕ್ತಿ ಬೆದರಿಕೆ ಹಾಕುವುದು ಮತ್ತು ವಾಹನಗಳು ಹೋಗುವ ದಾರಿಯಲ್ಲಿ ಕಲ್ಲು ಹಿಡುವುದು ಇದೇ ರೀತಿ ಮಾಡುತ್ತಾ ಇರುತ್ತಾರೆ. ದಲಿತ ರೈತನು ದಬ್ಬಾಳಿಕೆ ತಾಳಲಾರದೆ ನೊಂದುಕೊಂಡು ಮಾಧ್ಯಮದೊಂದಿಗೆ ತಮ್ಮ ಕಷ್ಟವನ್ನು ಹಂಚಿಕೊಳ್ಳುತ್ತಾರೆ. ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಲಿಲ್ಲ ಎಂದು ರಾಮಪ್ಪ ಶಿವಪ್ಪ ಗಗರಿ ಮಾಧ್ಯಮದೊಂದಿಗೆ ಹೇಳಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಶಂಕರಪ್ಪ ಭೀಮಪ್ಪ ಗಗರಿ, ಮಲ್ಲಪ್ಪ ಭೀಮಪ್ಪ ಗಗರಿ ನೊಂದ ಕುಟುಂಬ ವ್ಯಕ್ತಿಗಳು ಮಾಧ್ಯಮದ ಮುಂದೆ ಉಪಸ್ಥಿತರಿದ್ದರು. ಅಪ್ಪು ನ್ಯೂಸ್ ಹುಕ್ಕೇರಿ ತಾಲೂಕು ವರದಿಗಾರರು ರಾಮ ಶಿರಹಟ್ಟಿ. ನಿಂಬೆನಿ ತಹಸೀಲ್ದಾರ್ ಆಗಲಿ ಮತ್ತು ಮ್ಯಾಲ ಅಧಿಕಾರಿಗಳಿಗೆ ತಿಳಿಸಿದ್ರು ಕಂಪ್ಲೀಟ್ ಆದರೂ ಅವ್ರು ದಾದ ಮಾಡಲಿಲ್ಲ. ನಿಮ್ಮ ಮೀಡಿಯಾದವ್ರು ನಿಂಬೆನಿ ನೀವು ಏನು ಮಾಡ್ರಿ ನಾನು ಔಷಧ ತೊಗೊಳ್ಳೋಂಥ ಪರಿಸ್ಥಿತಿ ನನಗೆ ಬಂದೈತೆ ರೀ. ಹೇಳ್ರಿ ಸರ್, ಅದನ್ನ ಇದನ್ನ ಟ್ಯಾಕ್ಟರ್ ಬರೋಲ್ಲ, ಎತ್ಕೊಳ್ಳೋ ಬರೋಲ್ಲ ಇಲ್ಲಿ. ಅದಕ್ಕಾಗಿ ರೀ ನೀವು ಏನು ಮಾಡ್ರಿ ಸರ್, ನಿಮ್ಮ ನಿಂಬೆನ್ಯ ಮೀಡಿಯಾದವ್ರು ನಾವು ನಿಂಬೆನಿ ಮತ್ತು ನಾವು ಸಾಕಾಗೈತಿ ರೀ, ಜೀವನ ಸಾಕಾಗೈತಿ. ಹಾದಿ ಯಾರು ಕೊಡುವಾರ ಕಾಕರಿ ಅವ್ರು? ಹಾದಿ ಮಲ್ಲಪ್ಪ ಪರಪ್ಪ ದಿಸಂತಿ, ಮುಂದ್ರಿ ಪುಂಡ್ಲಿಗಪ್ಪ ಲಗಮಪ್ಪ ಮಂಟ್ರ, ಇವರು ನಮ್ಮನ್ನ ಭಾಳ ಕಡಾತಾರ ರೀ. ಹಾಜಾಗ ಕಲ್ಲು ಇದು ಹಾಜಾಗ ಟಿಂಗರಿ ಇದು ಮಾಡಾತಾರ ಸರ್. ಅದಕ್ಕೆ ನಿಮ್ಮ ನೆಂಬೇನಿ ನೀವು ಬಂದಾರಿ ಸರ, ನನಗೆ ಮಾಡ್ರಿ, ನಾನು ಸಾಕಾಗೈತಿ, ನಾ ಊರ್ಲಾಕ. ಎಷ್ಟು ವರ್ಷದ ಕಾಕ ಇದು ಹಿಂಗೆ ಹಾಕತ್ತದ? ಈಗ 7-8 ವರ್ಷ ಆಯ್ತು ನನಗೆ ಕಡಾತಾರ ಅವ್ರು. ಹಾಂ ರೀ, ಒಟ್ಟು ಗಾಡಿನೂ ಬರೋವಲ್ಲ ರೀ, ಎತ್ಕೊಳ್ಳು ಬರೋವಲ್ಲ ರೀ, ಏನು ಬರೋವಲ್ಲ. ನಾವು ದುಡುತ್ತಿನವ್ರ ನಾನು ಹಿಂಗೆ ಮಾಡತ್ತಾರ ರೀ. ರೋಡ್ ಇಲ್ದಾರ ಸಂಬಂಧ ರೀ. ಹಾಂ, ರೋಡ್ ಇಲ್ದಾರ ಸಂಬಂಧ ಹಿಂಗೆ ಮಾಡತ್ತಾರ ರೀ. ಒಟ್ಟು ನಮಗೆ ಇಲ್ಲಿ ಬಿಡವಾರಿ ಅವ್ರ ಹಿಂದಿನ ಮಾರಿ ಏನಾರ ಮಾಡೋದು ಮತ್ತು ಏನಾರ ಕಂಪ್ಲೀಟ್ ಕೊಡಕ್ಕೆ ಹೋರ ಅವರು ಕಂಪ್ಲೀಟ್ ಕೊಟ್ಟು ನಮ್ಮ ಮೇಲೆ ಅಪಚಾರ ಮಾಡಿ ಈ ನಮ್ಮ ಅಣ್ಣನ ಮೇಲೆ ನನ್ನ ಮೇಲೆ ಇದನ್ನ ರೇಪ್ ಕೇಸ್ ಹೊರಿಸಿರು. ಅದಕ್ಕೆ ಕಚೇರಿಯಾಗೂ ನಾ ಬಿದ್ದು ಬಂದನ್ರಿ. ರೈತರು ಈ ನಮ್ಮನೆ ಕಡಾತಾರ, ನಮ್ಮ ಜಮೀನು ತೊಗೊಂಡು ನಮ್ಮನ್ನ ಕಡಾತಾರ ರೀ. ಇದಕ್ಕೆ ಹೆಂಗೆ ಮಾಡ್ರಿ, ನಿಮ್ಮನ್ನ ನೆಮ್ಮೇನೆ ನೀವು ಏನು ಮಾಡ್ರಿ ಸರ್. ಅಧಿಕಾರಿಗಳಿಗೆ ಏನು ಬಂದಾರ ಇಲ್ಲಿ? ಅಧಿಕಾರಿಗಳಿಗೂ ನಾವು ಭೇಟಿಗಿದ್ವಿ ರೀ ಸರ್. ಅದಕ್ಕೆ ಅದು ಏನೋ ಇದನ್ನಾಗಿಲ್ಲ ರೀ, ಯಾವ ಸ್ಪಂದನೆ ಕೊಡ್ತಾರ? ಯಾರು ಸ್ಪಂದನೆ ಕೊಟ್ಟಿಲ್ಲ ಸರ್. ಅದಕ್ಕೆ ನೀವು ಏನು ಮಾಡ್ರಿ ಸರ್, ನಿಮ್ಮ ಪಾಜ್ ಬೀಳ್ತು ಮತ್ತು ಊರ್ಲ ಹಾಕೊಳ್ಳಿ ಮತ್ತು ಕಾಯಂ. ರೋಡ್ ಇಲ್ದಾರಕ್ಕೆ 8 ಎಕರೆ ಪಡ ಬಿದ್ದಿತ್ರಿ ಅಂತ ಇಲ್ಲಿ ನಮ್ದು ಅಂತಂದ್ರೆ ನಮ್ದು ಕೂಡ್ಸಿ 24 ಎಕರೆ ಐತಿ ಜಮೀನು ರೀ. ಹಾಂ ರೀ, ಹಿಂಗಾಗಿ ರೀ ನಮ್ದು ಎಲ್ಲ ಒಟ್ಟಿನಾಗೈತೆ ರೀ. ನೀವೇನು ನಿಮ್ಮ ಪಾರ್ಕ್ ಬದನಿ ತಹಸೀಲ್ದಾರ್ ಸಾಹೇಬ್ರಿಗೂ ಮನವಿ ಮಾಡ್ತೀನಿ, ಅವ್ರು ಬೇಡ್ಕೊತನು ಮತ್ತು ಅಧಿಕಾರಿಗಳು ಮ್ಯಾಲಿನ ಅಧಿಕಾರಿಗಳಿಗೂ ಬೇಡ್ಕೊತನು. ನನಗೆ ಮಾತ್ರ ಇಟ್ಟು ಅನ್ಯಾಯ ಐತಿ, ಮತ್ತು ಔಷಧ ತೊಗೊಂಡು ಸಾಯವ ನಾ ಮಾತ್ರ ಇಟ್ಟು ಮಾಡವ್ರಿ ಸರ್. ರೋಡ್ ಎಷ್ಟು ಫುಟ್ ಐತಿ? ರೋಡ್ ರೀ 10 ಫುಟ್ ಐತ್ರಿ ಮುಂದೆ ರೀ. ಫಸ್ಟ್ 18 ಫುಟ್ 6 ಇಂಚ್ ಐತಿ ರೀ. ಅಟ್ಟಿದ್ರು ಅದನ್ನ ಒತ್ಕೊಂಡು ಬಂದಾರ್ರಿ. ನಾ ಏನ್ ಮಾಡ್ರಿ, ಒಟ್ಟ ಬಿಡವಾರಾಗ್ಯಾರು. ಕಾಗದಾಗ ಐತಿ ಕಾಕರಿ? ಕಾಗದ ಐತ್ರಿ, ತೋರ್ಸ್ರಿ. ಕಾಗದ ಐತಿ ಸರ್, ಕಾಗದ ಐತ್ರಿ. 18 ಫುಟ್ 6 ಇಂಚ್ ಐತ್ರಿ. ಇದು ನೋಡ್ಕೊರಿ ಇದು ಸರ್. ನಮ್ಗೆ ಸಾಕಾಗೈತ್ರಿ.